ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಅವರೆಕಾಳು ಮಿಕ್ಸ್ಚರ್ ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು. ಹೊರಗಡೆ ಎಲ್ಲ ತಂದು ನಾವು ಸ್ನ್ಯಾಕ್ಸ್ ತಿಂತೀವಲ್ಲ, ಅದಕ್ಕಿಂತ ತುಂಬ ರುಚಿಯಾಗಿರುತ್ತೆ. ಅವರೆಕಾಳು ಸೀಸನ್ ಆಗಿರೋದ್ರಿಂದ ಇದನ್ನು ಮಿಸ್ ಮಾಡ್ದೇ ನೀವು ಟ್ರೈ ಮಾಡಿ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಅವರೆಕಾಳು ಮಿಕ್ಸ್ಚರ್ ಮಾಡೋದಕ್ಕೆ 1 ಬೌಲ್ ಆಗೋಷ್ಟು ಅವರೆಕಾಳನ್ನು ತೊಗೊಂಡಿದ್ದೀನಿ. ಸಿಪ್ಪೆ ಸಮೇತ ಯೂಸ್ ಮಾಡ್ತಿದ್ದೀನಿ. ಸಿಪ್ಪೆ ಬಿಡಿಸ್ಕೊಂಡು ಬೇಕಾದರೂ ನೀವು ಹಾಕ್ಕೊಳ್ಬೋದು. ಹಾಗೆ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಒಣಗಿಸಿ ಕೂಡ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಒಣ ಕೊಬ್ಬರಿನ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ದಪ್ಪ ಅವಲಕ್ಕಿ ತೊಗೊಂಡಿದ್ದೀನಿ ಮತ್ತು ಶೇಂಗಾ ಮತ್ತು ಹುರಿಗಡಲೆ ಎರಡು ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ. ಚಿಲ್ಲಿ ಪೌಡರ್ ಮತ್ತು ಉಪ್ಪು ಎರಡೂ ಕೂಡ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಕರಿಬೇವನ್ನು ಕೂಡ ಯೂಸ್ ಮಾಡ್ಕೊಳ್ತೀನಿ. ಹಾಗೆ ಇನ್ನೊಂದು ಇಂಗ್ರೀಡಿಯೆಂಟ್ಸು ಮಿಸ್ ಆಗಿತ್ತು, ಸ್ವಲ್ಪ ಗೋಡಂಬಿ ಹಾಕ್ಕೊಂಡಿದ್ದೆ. ಹಾಗೆ ಬಾದಾಮಿ ಕೂಡ ಹಾಕ್ಕೊಳ್ಬೋದು. ಡ್ರೈ ಫ್ರೂಟ್ಸನ್ನ ಯಾವ್ದು ಬೇಕಾದರೂ ನೀವು ಮಿಕ್ಸ್ ಮಾಡ್ಕೊಳ್ಬೋದು. ಇವಾಗ ನಾನು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ. ಇಲ್ಲಿ ನಾನು ಶೇಂಗಾ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಹೆಲ್ದಿಯಾಗಿರುತ್ತೆ. ಎಣ್ಣೆ ಚೆನ್ನಾಗಿ ಕಾದ್ರ ಮೇಲೆ ಮೊದಲಿಗೆ ಅವರೆಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅವರೆಕಾಳು ಹಾಕೊಂಡ್ರ ಮೇಲೆ ಇದು ಮೇಲ್ಗಡೆ ಎಲ್ಲ ಸ್ವಲ್ಪ ಎಣ್ಣೆ ಈ ಥರ ಬರುತ್ತೆ, ನೋಡ್ತಿರ್ಬೋದು. ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕಾಗತ್ತೆ. ಇದೇನು ಹಾರೋದಿಲ್ಲ. ಹಾಗೆ ಸ್ವಲ್ಪ ಸೌಂಡ್ ಜಾಸ್ತಿ ಬರುತ್ತೆ, ಮೇಲ್ಗಡೆ ಎಲ್ಲ ನೊರೆ ನೊರೆ ಬರುತ್ತೆ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡೆ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಬೇಕು. ಒಂದು 10 ನಿಮಿಷ ಆಗುತ್ತೆ. 10 ನಿಮಿಷ ಆದ್ರ ಮೇಲೆ ಸ್ವಲ್ಪ ಸೌಂಡ್ ಬರುತ್ತೆ. ಆ ಥರ ಸೌಂಡ್ ಬರುವಾಗ ಇದಾಗಿದೆ ಅಂತ ಇವಾಗ ಒಂದು ದೊಡ್ಡ ಬೌಲ್ಗೆ ಎಲ್ಲವನ್ನು ಹಾಕ್ಕೊಳ್ತೀನಿ ನಾನು. ದೊಡ್ಡ ಬೌಲ್ ತೊಗೊಳ್ಳಿ, ಚಿಕ್ಕ ಬೌಲ್ ತೊಗೊಂಡ್ರೆ ಮಿಕ್ಸ್ ಮಾಡೋಕ್ಕಷ್ಟು ಚೆನ್ನಾಗಾಗೋದಿಲ್ಲ. ಹಾಗೆ ಎಣ್ಣೆ ಎಲ್ಲ ಸ್ವಲ್ಪ ಹೋಗಬೇಕು ಅಂತ ಹೇಳಿದ್ರೆ ಟಿಶ್ಯೂ ಪೇಪರ್ ಮೇಲ್ಗಡೆ ಒಂದು ತಟ್ಟೆನಲ್ಲಿ ಬೇಕಾದರೂ ಮೊದಲಿಗೆ ಹಾಕ್ಕೊಳ್ಬೋದು. ಈ ಅವರೆಕಾಳು ಚೆನ್ನಾಗಿ ರೋಸ್ಟ್ ಆದ್ರ ಮೇಲೆ ತುಂಬ ಚಿಕ್ಕದಾಗಿ ಹೋಗುತ್ತೆ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಅವರೆಕಾಳು ಸೀಸನ್ ಇರುವಾಗ ಈ ಥರ ಮಾಡ್ಕೊಳ್ಬೋದು. ಇಲ್ಲಾಂದರೆ ಬೇರೆ ಟೈಮ್ನಲ್ಲೂ ಕೂಡ ನೀವು ಎಲ್ಲ ಡ್ರೈ ಫ್ರೂಟ್ಸು ಮತ್ತು ಅವಲಕ್ಕಿ, ಶೇಂಗಾ, ಹುರಿಗಡಲೆ ಎಲ್ಲ ಹಾಕ್ಕೊಂಡು ಮಾಡ್ಬೋದು. ಇವಾಗ ನಾನು ಒಂದು ಬೌಲ್ಗೆ ತೆಗಿತಾ ಇದ್ದೀನಿ. ಇದೇ ಥರ ಎಲ್ಲವನ್ನು ಮಾಡ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿನಲ್ಲಿ ಮಾಡ್ತಿರೋದು. ಈಗ ಒಣ ಕೊಬ್ಬರಿನ ತೆಳುವಾಗಿ ಕಟ್ ಮಾಡ್ಕೊಂಡಿದ್ನಲ್ಲ ಉದ್ದುದ್ದಕ್ಕೆ, ಇದನ್ನು ಚೆನ್ನಾಗಿ ಹುರಿಬೇಕು. ತುಂಬ ಬೇಗ ಇದು ಆಗಿಬಿಡತ್ತೆ, ಎಣ್ಣೆ ಚೆನ್ನಾಗಿ ಕಾದಿರುತ್ತಲ್ವ. ಹಾಗಾಗಿ ಈ ಕೊಬ್ಬರಿ ಈ ಥರ ರೋಸ್ಟ್ ಮಾಡಿ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ. ಈ ಕೊಬ್ಬರಿ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಇದರಲ್ಲಿ ಜಿಡ್ಡಿನಂಶ ಇರುತ್ತೆ. ಒಳ್ಳೆ ಕೊಲೆಸ್ಟ್ರಾಲನ್ನು ಹೆಚ್ಚು ಮಾಡೋಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ಮಕ್ಕಳಿಗೆಲ್ಲ ಇದನ್ನು ತಿನ್ನೋಕ್ಕೆ ಕೊಡಬೇಕು. ಈ ಥರ ಮಾಡಿ ಹಾಕಿದರೆ ಟೇಸ್ಟು ಕೂಡ ತುಂಬ ಚೆನ್ನಾಗಾಗುತ್ತೆ. ಇವಾಗ ಇದನ್ನು ಕೂಡ ಒಂದು ಬೌಲಿಗೆ ತಕ್ಕೊಳ್ತಾ ಇದ್ದೀನಿ. ಇದೇ ಥರ ನಾನು ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಬೌಲಿಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದಿರೋದ್ರಿಂದ ತುಂಬ ಬೇಗ ಆಗುತ್ತೆ. ತುಂಬ ಇದು ಪೇಷನ್ಸಿಂದ ನೀವು ಸ್ವಲ್ಪ ಎಣ್ಣೆಯಲ್ಲಿ ಮಾಡ್ಕೊಳ್ಳೋದ್ರಾಗಿರೋದ್ರಿಂದ ಕೇರ್ಫುಲ್ಲಾಗಿ ಮಾಡ್ಕೊಳ್ಬೇಕು. ಇದಕ್ಕೆ ಒಂದು ಜಾಲರಿ ಸಿಗುತ್ತೆ, ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಆ ಜಾಲರಿನಲ್ಲೇ ನೀವು ರೋಸ್ಟ್ ಮಾಡ್ಕೊಳ್ಬೋದು. ಸ್ವಲ್ಪ ದೊಡ್ಡ ಬಾಣಲಿ ಇಟ್ಕೊಂಡು ಆ ಜಾಲರಿನಲ್ಲೇ ಎಲ್ಲವನ್ನು ಹಾಕ್ಕೊಳ್ತಾ ರೋಸ್ಟ್ ಮಾಡ್ಕೊಳ್ಬೋದು. ಇದರಲ್ಲಿ ಅವಲಕ್ಕಿನೆಲ್ಲ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ಈ ಥರದ್ರಲ್ಲಿ. ಇವಾಗ ಶೇಂಗಾ ಮತ್ತು ಹುರಿಗಡಲೆ ಎರಡು ಕೂಡ ರೋಸ್ಟ್ ಮಾಡಿ ತೆಕ್ಕೊಳ್ತಾ ಇದ್ದೀನಿ. ಇವಾಗ ಗೋಡಂಬಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇವೆಲ್ಲ ಹಾಕ್ಕೊಂಡ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ. ಟೀ ಟೈಮ್ ಸ್ನ್ಯಾಕ್ಸ್ಗೆ ಇದು ಒಳ್ಳೆ ಒಂದು ಸ್ನ್ಯಾಕ್ಸ್ ಆಗಿರುತ್ತೆ. ಇವಾಗ ದಪ್ಪ ಅವಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಈ ದಪ್ಪ ಅವಲಕ್ಕಿ ಸ್ವಲ್ಪ ಅರಳೋವರೆಗೂ ಕಾಯಬೇಕಾಗುತ್ತೆ. ಇದು ಅರಳಿದ ಮೇಲೆ ಚೆನ್ನಾಗಿ ರೋಸ್ಟ್ ಆಗಿದೆ ಅಂತ.
ಕೊನೆಯಲ್ಲಿ ಸ್ವಲ್ಪ ಕರಿಬೇವನ್ನು ಕೂಡ ಸೇರಿಸ್ಕೊಂಡು ರೋಸ್ಟ್ ಮಾಡ್ಕೊಳ್ತಿದ್ದೀನಿ. ಇದು ಅವಲಕ್ಕಿ ಎಲ್ಲ ರೋಸ್ಟ್ ಆದ್ರ ಮೇಲೆ ಇದಕ್ಕೆ ಚಿಲ್ಲಿ ಪೌಡರು ಮತ್ತು ಉಪ್ಪು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಬೇಕು. ಇವಾಗ ಅವಲಕ್ಕಿನೆಲ್ಲ ತೆಕ್ಕೊಳ್ತಾ ಇದ್ದೀನಿ. ನೀವು ಕೊನೆಯಲ್ಲಿ ಎಲ್ಲ ಮಿಕ್ಸ್ ಮಾಡುವಾಗ ಚಿಲ್ಲಿ ಪೌಡರು ಉಪ್ಪು ಎಲ್ಲ ಹಾಕ್ಕೊತೀವಲ್ಲ, ಆವಾಗ ಬೇಕಾದರೆ ಸ್ವಲ್ಪ ಸ್ವೀಟ್ನೆಸ್ಸಿಗೆ ಬೆಲ್ಲ ಅಥವಾ ಸಕ್ಕರೆನೂ ಕೂಡ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಸಕ್ಕರೆ ಯೂಸ್ ಮಾಡ್ತಾ ಇಲ್ಲ. ನೋಡಿ ಎಲ್ಲ ರೋಸ್ಟ್ ಮಾಡ್ಕೊಂಡಾಗಿದೆ. ಇದನ್ನು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಎಣ್ಣೆ ಕಾಣಿಸ್ತಾ ಇರ್ಬೋದು. ಇದು ನೆಕ್ಸ್ಟ್ ಡೇಗೆ ಮತ್ತೆ ಎಣ್ಣೆ ಎಲ್ಲ ಕಡಿಮೆ ಆಗಿರುತ್ತೆ. ಇವಾಗ ಈಕ್ವಲ್ ಕ್ವಾಂಟಿಟಿನಲ್ಲಿ ಖಾರದ ಪುಡಿ ಮತ್ತು ಉಪ್ಪು ಹಾಕಿಟ್ಕೊಂಡಿದ್ದೆ. ಸ್ವಲ್ಪನೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದೇ ಸಲ ಹಾಕ್ಕೊಂಡ್ರೆ ಉಪ್ಪಾಗ್ಬಿಟ್ರೆ ಕಷ್ಟ ಆಗುತ್ತೆ. ಹಾಗಾಗಿ ನೋಡಿಕೊಂಡು ಮತ್ತೆ ಸೇರಿಸ್ಕೊಳ್ತೀನಿ. ನೋಡ್ತಾ ಇರ್ಬೋದು ಅವರೆಕಾಳು ಮಿಕ್ಸ್ಚರು ರೆಡಿಯಾಗಿದೆ. ಅವರೆಕಾಳು ಚಿಕ್ಕದಾಗಿರೋದ್ರಿಂದ ಅದಷ್ಟು ಗೊತ್ತಾಗೋದಿಲ್ಲ. ಇದು ಎಲ್ಲ ಮಿಕ್ಸ್ ಆಗಿ ಹೋಗಿಬಿಡುತ್ತೆ. ಈ ಶೇಂಗಾ ಹುರಿದ್ರೆ ತುಂಬ ಚೆನ್ನಾಗಿರುತ್ತೆ ಎಣ್ಣೆಯಲ್ಲಿ. ಹಾಗೆ ಶೇಂಗಾ ಎಣ್ಣೆ ಕೂಡ ಯೂಸ್ ಮಾಡಿದ್ದೀವಿ. ನೀವು ಕೂಡ ಹೆಲ್ದಿಯಾಗಿರುವಂತಹ ಶೇಂಗಾ ಎಣ್ಣೆನ ಯೂಸ್ ಮಾಡಿ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಸಿಂಪಲ್ಲಾಗಿ ಹೆಲ್ದಿಯಾಗಿ ಒಂದು ಅವರೆಕಾಳು ಮಿಕ್ಸ್ಚರು ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಮಿಸ್ ಮಾಡ್ದೇ ಟ್ರೈ ಮಾಡಿ ನೋಡಿ. ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್. ಅವರೆಕಾಳು ಮಿಕ್ಸ್ಚರ್ ರೆಡಿ. ಟೇಸ್ಟ್ ಮಾಡಿ ಹೇಳು. ಸೂಪರ್.